ರಚಿಸಲಾದಂಥ ಕರ್ನಾಟಕ ವೀರಶೈವ ಲಿಂಗಾಯತ ನಿಗಮದ ಈ ಒಂದು ನಿಗಮ ಮಂಡಳಿಯನ್ನು ಇವತ್ತು ನಾವು ಎರಡನೇ ಬಾರಿ ಅಂದರೆ ಕಳೆದ ಬಾರಿ ಪ್ರಥಮವಾಗಿ ಹಿಂದಿನ ಸರ್ಕಾರ ಒಬ್ಬ ಅಧ್ಯಕ್ಷನಾಗಿ ನೇಮಕ ಮಾಡಿದ್ವಿ. ಇವತ್ತು ಉಪಮುಖ್ಯಮಂತ್ರಿಗಳು ಇವತ್ತು ನನ್ನನ್ನು ಈ ಒಂದು ಅವಕಾಶವನ್ನು ಗಮನಿಸಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ವಿಶೇಷವಾಗಿ ಇವತ್ತು ಅನೇಕ ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಅಲ್ಲಿ ಅಭಿವೃದ್ಧಿ ಕಲ್ಪಿಸಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅದರಲ್ಲಿ ಹಲವಾರು ಒಳಪಂಗಡಗಳಿದ್ದಾವೆ. ಸುಮಾರು ಈಗಾಗಲೇ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 23 ಒಳಪಂಗಡಗಳನ್ನು ಗುರುತಿಸಿ ಆ ಒಂದು ವರ್ಗದ ಜನರಿಗೆ ಮತ್ತು ಉದ್ಯೋಗ ಇರ್ಬೋದು, ನೀರಾವರಿಯನ್ನು ಕಲ್ಪಿಸುವುದು ಮತ್ತು ವಿಶೇಷವಾಗಿ ಶಿಕ್ಷಣಕ್ಕೆ ಮಾತ್ರ ಮತ್ತು ಆ ಒಂದು ಬಡ ಕುಟುಂಬಗಳಿಗೆ ಅನುಕೂಲ ಆಗಬೇಕು ಈ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಪ್ರಾರಂಭ ಆದಂಥ ಈ ನಿಗಮ ಇವತ್ತು ನಾನು ಮೊಟ್ಟ ಮೊದಲಿದ್ದು ಎಲ್ಲ ಮಾಧ್ಯಮದ ನಮ್ಮ ಬಂಧುಗಳಿಗೆ ಮತ್ತು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಎಲ್ಲರಿಗೂ ಇದು ವಿಶೇಷವಾದ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಬಯಸ್ತಾರೆ. ಯಾಕಂದರೆ ಇವತ್ತು ನಮ್ಮೆಲ್ಲರ ಸರ್ಕಾರದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾಡಿ ಜವಾಬ್ದಾರಿಯನ್ನು ಇವತ್ತು ವಹಿಸಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ನಿಭಾಯಿಸುವಂಥದ್ದು ಭಾಳ, ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯ ಅಂದರೆ ಇವತ್ತು ಎಲ್ಲ ಜಾತಿ ಜನಾಂಗಗಳ ಸರ್ವ ಜನಾಂಗದ ಶಾಲೆಯ ತೋಟ ಆಗ್ತಿರುವಂಥ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಎಲ್ಲ ಜನಾಂಗ ಕೂಡ ನ್ಯಾಯವನ್ನು ಒದಗಿಸಿಕೊಂಡು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಈ ಒಳಪಂಗಡಗಳು 24 ಒಳಪಂಗಡಗಳಿಗೆ ಇವತ್ತು ಈಗಾಗಲೇ ಕಳೆದ 2 ವರ್ಷಗಳಿಂದ ಈ ನಿಗಮ ಪ್ರಾರಂಭ ಆಗಿ 3 ವರ್ಷದಿಂದ ಕಾರ್ಯವನ್ನು ಎದುರು ನಡೆಸ್ತಾ ಬಂದಿದೆ. ಅದರಲ್ಲಿ ಅನೇಕ ಯೋಜನೆಗಳು ಇವತ್ತು ಇದಾವೆ. ಬಹುತೇಕ ಬಸವ ಬೆಳಗು, ಜಲಜೀವ ಭಾರತಿ, ಕಾಯಕ ಕಿರಣ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳು ಈ ವಿದೇಶ ಹೋಗುವಂಥ ವಿದ್ಯಾರ್ಥಿಗಳು ಹೆಚ್ಚಿನ ವ್ಯಾಸಂಗಕ್ಕಾಗಿ ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಂಡಿದೆ. ಖಂಡಿತವಾಗಿ ಒಂದು ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ವಹಿಸಿಕೊಂಡಿದ್ದಾರೆ. ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಇಂಥ ಜವಾಬ್ದಾರಿಯನ್ನು ನಿಭಾಯಿಸಿ ಎಲ್ಲ ವರ್ಗಗಳಿಗೆ ಏನು ನ್ಯಾಯ ಸಿಗಬೇಕಾಗಿದೆ. ಯಾಕಂದರೆ ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು 500 ಕೋಟಿ ರೂಪಾಯಿಯನ್ನು ಒಂದು ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ಆದರೆ ಆ ಘೋಷಣೆ ಮಾಡುವ ಹಿನ್ನೆಲೆಯಲ್ಲಿ ಕೇವಲ 100 ಕೋಟಿ ರೂಪಾಯಿಯನ್ನು ಗುರು ಮಾಡಿದ್ದಾರೆ ಪ್ರಥಮ ವರ್ಷ 2021ನೇ ಸಾಲಿನಲ್ಲಿ. ಬಹುತೇಕ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಿದ್ದೀನಿ. ಇನ್ನೂ ಅನೇಕ ಒಳಪಂಗಡಗಳು ಈ ಒಂದು ವೀರಶೈವ ಲಿಂಗಾಯತ ನಿಗಮಕ್ಕೆ ಸೇರಬೇಕಾಗಿದೆ. ಯಾಕಂದರೆ ಕೇವಲ 23 ಒಳಪಂಗಡಗಳಿಗೆ ಸೇರಿದೆ. ಇನ್ನೂ ಅನೇಕ ಒಳಪಂಗಡಗಳನ್ನು ಸೇರಿಸಿ ಹೆಚ್ಚಿನ ಅನುದಾನವನ್ನು ಪಡೆದು ಇವತ್ತು ಯಾವ್ಯಾವ ರೀತಿಯಲ್ಲಿ ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಮನವಿ ಮಾಡಿಕೊಂಡಿದ್ದೇನೆ. ಖಂಡಿತವಾಗಿ ನನಗೆ ವಿಶ್ವಾಸ ಕೂಡ ಇದೆ, ಸರ್ಕಾರ ಸಂಪೂರ್ಣವಾಗಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಏನಿವತ್ತು ನ್ಯಾಯವನ್ನು ಕಲ್ಪಿಸಿಕೊಳ್ಳುವುದರಲ್ಲಿ ಇವತ್ತು ಮುಂದಾಗುತ್ತೆ. ಖಂಡಿತವಾಗಿ ನಾನು ಕೂಡ ಈ ಒಂದು ಜವಾಬ್ದಾರಿಯನ್ನು ಪ್ರಾಮಾಣಿಕತೆ ನಿಷ್ಠೆಯಿಂದ ಮತ್ತು ಆ ವರ್ಗದ ಜನರಿಗೆ, ಆ ಜನಾಂಗಕ್ಕೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಯುವಕರಿಗೆ ಈ ಒಂದು ಯೋಜನೆಗಳನ್ನು ತಲುಪಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದು ಅನೇಕ ಯೋಜನೆಗಳು ಇವತ್ತು ಪ್ರಾರಂಭ ಆಗಿದ್ದಾವೆ. ಬಹುತೇಕ ಅತ್ಯಂತ ಹೆಚ್ಚಿನ ಒಂದು ಅರ್ಜಿಗಳು ಈಗಾಗಲೇ ನಮ್ಮ ಏನು ಒಂದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ತಂದಿದ್ದಾರೆ. ಅತ್ಯಂತ ಹೆಚ್ಚಿನ ಒಂದು ಅರ್ಜಿಗಳನ್ನು ಇವತ್ತು ನಮ್ಮ ನಿಗಮಕ್ಕೆ ಇವತ್ತು ಬಂದಿದ್ದು. ಇವತ್ತು ಯಾಕಂದರೆ ಬೇರೆ ಬೇರೆ ನಿಗಮಗಳು ಕೂಡ ಇದ್ದಾವೆ ನಮ್ಗೆ ಗೊತ್ತಿರೋ ಹಾಗೆ. ಇವತ್ತು ಬೇರೆ ಬೇರೆ ನಿಗಮಗಳು, ಆ ನಿಗಮಗಳಲ್ಲಿ ಏನು ಇವತ್ತು ಅರ್ಜಿಗಳು ಸಲ್ಲಿಸೋದು, ಇಲ್ಲಿ ಹೆಚ್ಚಿನ ಒಂದು ಅರ್ಜಿಗಳು ಬಂದಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಅನುದಾನ ಕೂಡ ನಮಗೆ ಅವಶ್ಯಕತೆ ಇದೆ. ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡು ಇಲ್ಲಿ ಏನೇನು ನ್ಯಾಯವನ್ನು ಕಲ್ಪಿಸಿಕೊಳ್ಬೇಕಾಗಿದೆ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಪದಗ್ರಹಣ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ಈ ನಿಗಮದ ಪರವಾಗಿ ನಮ್ಮ
ಮಹಾವ್ಯವಸ್ಥಾಪಕರಾದಂಥ ಮಾನ್ಯ ಅಂಬೇಗೌಡ ಮಾಲಿಪಾಟೀಲ್ ಅವರ ಪರವಾಗಿ ಎಲ್ಲದರ ಪರವಾಗಿ ಮುಖ್ಯಮಂತ್ರಿಗಳು ವಿಶೇಷವಾದ ಅಭಿನಂದನೆಗಳು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮತ್ತು ಆಗಮಿಸಿರುವಂಥ ಎಲ್ಲ ನಾಡಿನ ನಮ್ಮ ಸಮುದಾಯದ ಎಲ್ಲ ಗುರು ಹಿರಿಯರು, ತಾಯಂದಿರು, ಯುವಕರು ಹಿರಿಯರು ಬಂದು ನನಗೆ ಆರೈಕೆಯನ್ನು ಆಶೀರ್ವಾದವನ್ನು ಎಲ್ಲರಿಗೂ ಕೂಡ ಈ ಮಾಧ್ಯಮದ ಮುಖಾಂತರ ಧನ್ಯವಾದಗಳು. ಮತ್ತು ವಿಶೇಷವಾಗಿ ನಮ್ಮ ಮಾಧ್ಯಮದ ಸ್ನೇಹಿತರು ಬಂಧುಗಳು ತಾವೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ.